ಈ ಬಜೆಟ್ ಅಲ್ಲಿ ಏನು ಪ್ಲಾನ್ ಮಾಡ್ತಿದೀವಿ ಅಂತ ಓವರ್ ಆಲ್ ಕೊಟ್ಟಿರ್ತಕ್ಕಂಥ ಹಣದಲ್ಲಿ ನಾವು ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ಅನ್ನ ಕಮ್ಮಿ ಮಾಡೋ ಪ್ಲಾನ್ ಮಾಡ್ತಿದ್ದೀವಿ. ಹಿಂದೂಗಳ ಮೇಲೆ ಹೆಚ್ಚಿದ ಕಾಂಗ್ರೆಸ್ ಪ್ರೀತಿ, ವೈಷ್ಣೋದೇವಿ ಯಾತ್ರಾರ್ಥಿಗಳಿಗೆ ಸಹಾಯಧನ, ಕರ್ನಾಟಕದಿಂದ ಹೊರಡುವ ಭಕ್ತರಿಗೆ 5,000 ಸಹಾಯಧನ, ವೈಷ್ಣೋದೇವಿ ಯಾತ್ರಾರ್ಥಿಗಳಿಗಾಗಿ 5 ಕೋಟಿ ಮೀಸಲಿಟ್ಟ ಸರ್ಕಾರ, ವಾರಣಾಸಿಯಲ್ಲಿ ಹೊಸ ಕರ್ನಾಟಕ ರಾಜ್ಯ ಛತ್ರ ನಿರ್ಮಾಣ, ಶ್ರೀಶೈಲಂನಲ್ಲಿ ಹೊಸದಾಗಿ ಯಾತ್ರಿ ನಿವಾಸ ನಿರ್ಮಾಣ, ಕುಕ್ಕೆ ಸುಬ್ರಹ್ಮಣ್ಯ, ಕೊಲ್ಲೂರು ಮೂಕಾಂಬಿಕಾ ದೇಗುಲ ಅಭಿವೃದ್ಧಿ, ಧಾರ್ಮಿಕ ದತ್ತಿ ದೇವಾಲಯಗಳು 259 ಕಲ್ಯಾಣಿಗಳ ಅಭಿವೃದ್ಧಿ. ಎಸ್ ಉಮೇಶ್ ಸರ್, ಓಕೆ. ಸೊ ಯಾಕೆ ನಾವು ಒಂದು ವಿಚಾರವನ್ನು ನಾವು ರಾಜ್ಯ ಸರ್ಕಾರ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ನಾವು ಹೇಳ್ತಿದ್ದೀವಿ. ಆಯ್ತು, ಅಭಿವೃದ್ಧಿ ಆಗಲ್ಲ ಅಂತ ಒಂದು ಪ್ರಶ್ನೆ ನಾನು ನಿಮಗೆ ಕೇಳ್ತೇನೆ. ಈಗ ಇಡೀ ದೇಶದಲ್ಲಿ ನಂಬರ್ 1 GSDP ಇದೆ 10.5, ದೇಶದ ಆವರೇಜ್ ಎಷ್ಟಿದೆ 8.5 ಇದೆ. ಭಾರತ ದೇಶದ GDP ದರ ಬಂದು 8.5 ಇದೆ. ಆದ್ರೆ ಕರ್ನಾಟಕದ ದರ 10.5 ಗ್ರೋತ್ ಇದೆ, 10.5. ಮತ್ತೆ ಪರ್ ಕ್ಯಾಪಿಟಲ್ ಇನ್ಕಮ್ ಇಡೀ ಇಂಡಿಯಾದಲ್ಲಿ ನಂಬರ್ 1 ಇದೆ. ಓಕೆ, ಮತ್ತೆ 7 ಲಕ್ಷ ತೆರಿಗೆ ಕೊಟ್ಟು ಇಷ್ಟೆಲ್ಲ ಕಟ್ಟುದ್ರು ಕೂಡ ಡೆವಲಪ್ ಆಗಿಲ್ಲ ಅಂತಂದ್ರೆ ಏನಂತ ಅರ್ಥ? ಎಲ್ಲೋಯ್ತ ದುಡ್ಡು? ಡೆವಲಪ್ ಆಗಿಲ್ಲ ಅಂತಂದ್ರೆ ಕೇಂದ್ರ ಸರ್ಕಾರ ಕರ್ನಾಟಕದ 7 ಕೋಟಿ ಕನ್ನಡಿಗರ ಬೆವರಿನ 7 ಲಕ್ಷ ಕೋಟಿಯನ್ನ ಕದ್ಕೊಂಡು ಹೋದಾಗ, ಕೊಳ್ಳೆ ಹೊಡ್ಕೊಂಡು ಹೋದಾಗ ಆಬ್ವಿಯಸ್ಲಿ ನಮ್ಗೆ ಎಲ್ಲಿರುತ್ತೆ ದುಡ್ಡು? ಸೊ ಅದು ಮೂರನೇ ವಿಚಾರ. ಈಗ ನಾವೊಂದು ಗ್ಯಾರಂಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾನು ಇನ್ನೊಂದು ಸ್ಟಾಟಿಸ್ಟಿಕ್ಸ್ ಹೇಳ್ತೀನಿ, ಯು ವಿಲ್ ಬಿ ಸರ್ಪ್ರೈಸ್ಡ್. ಈ ದೇಶದ ರಾಜ್ಯದ ಜನ ಸರ್ಪ್ರೈಸ್ ಆಗ್ತಾರೆ. ಈಗ ಬಿಜೆಪಿ ಒಂದು 4 ಇಯರ್ಸ್ ಬ್ಯಾಕ್ ಒಂದು ಇದನ್ನು ಮಾಡಿದ್ರು, ಮಿಸ್ ಕಾಲ್ ಕೊಡಿ ಬಿಜೆಪಿ ಮೆಂಬರ್ ಆಗಿ ಇಡೀ ಪ್ರಪಂಚದಲ್ಲೇ ಹೈಯೆಸ್ಟ್ ಮೆಂಬರ್ಶಿಪ್ ಇರ್ತದೆ. ಕರ್ನಾಟಕದಲ್ಲೂ ಹೇಳಿದ್ರು 1 ಕೋಟಿ ಏನು ಆಗಿದ್ದಾರೆ ಅಂತ ಹೇಳಿ. ನೀವು 1 ಕೋಟಿ ಏನು ಬಿಜೆಪಿ ಕಾರ್ಯಕರ್ತರು ರಿಜಿಸ್ಟರ್ ಮಾಡಿದ್ರು ಇದ್ದಾರಲ್ಲ, ಆ 1 ಕೋಟಿ ರಿಜಿಸ್ಟರ್ ಮಾಡಿರ್ತಕ್ಕಂಥದ್ದಲ್ಲಿ ಸರಿಸುಮಾರು 75ರಿಂದ 78 ಲಕ್ಷ ನಮ್ಮ ಬೆನಿಫಿಷರಿ ಇದ್ದಾರೆ. ನಾವೇನು ಕಾಂಗ್ರೆಸ್ ಸರ್ಕಾರ ಕೊಡ್ತಿರ್ತಕ್ಕಂಥ ಏನು ಗ್ಯಾರಂಟಿ ಸ್ಕೀಮ್ ಇದೆ, ಬಿಜೆಪಿಯ ಮೆಂಬರ್ ಆಗಿದ್ರು ಅಂತ ಹೇಳ್ತಿದಾರಲ್ಲ, ಅವರಲ್ಲಿ 75ರಿಂದ 78 ಲಕ್ಷ ಜನ ಬಿಜೆಪಿ ಬೆನಿಫಿಷರೀಸ್ ಇದ್ದಾರೆ. ಓಕೆ, ಅಂದ್ರೆ ನಾವ್ ಏನಕ್ಕೆ ಅಂದ್ರೆ 7 ಕೋಟಿ ಕನ್ನಡಿಗರಿಗೆ ಸರ್ಕಾರ ನಡೆಸ್ತಿದ್ದೀವಿ ಹೊರತು ಬಿಜೆಪಿ ಕಾಂಗ್ರೆಸ್ಗೆ ಅಂತಲ್ಲ. ಅವರು ರಾಜಕೀಯವಾಗಿ ಏನಾದ್ರು ಹೇಳ್ಕೊಳ್ಳಿ, ಬಟ್ ಬಿಜೆಪಿ ಅವರು 75 ಲಕ್ಷ ತಗೊಳ್ತಾರೆ ಅಂತಂದ್ರೆ ಜಸ್ಟ್ ಇಮ್ಯಾಜಿನ್. ನಾವು ಸರ್ವತೋಮುಖ ಅಭಿವೃದ್ಧಿಗೆ ನಾವು ಪಣ ತೊಟ್ಟು ಕೆಲಸ ಮಾಡ್ತಾ ಇದ್ದೇವೆ. ಅದು ವಿರೋಧ ಪಕ್ಷವಾಗಿ ವಿರೋಧ ಮಾಡ್ಲೇಬೇಕು, ಅವ್ರು ಮಾಡ್ಲಿಲ್ಲ ಅಂದ್ರೆ ಏನು ಅವ್ರ ಅಸ್ತಿತ್ವದಿಲ್ಲ. ಸರ್, ನೀವು ಮಾತಾಡೋ ಮುಂಚೆ ನಾನು ಒಂದು ಹೇಳ್ಬಿಡ್ತೀನಿ, ರಘು ದೊಡ್ಡೇರಿ ಅವರು ಎಲ್ಲದಕ್ಕೂ ಕ್ರೆಡಿಟ್ ತಗೊಳಕ್ ಹೋದ್ರೆ ಈ ರಾಜ್ಯದ ಜನತೆಗೆ ಈ ರಾಜ್ಯದ ಸರ್ಕಾರ ಏನು ಕೊಡುತ್ತೆ ಯೋಜನೆಗಳು ಅದರ ಹಕ್ಕಿರತ್ತೆ. ಅದೇ ರೀತಿ ರಘು ದೊಡ್ಡೇರಿ ಅವರು ಬರೀ ರಾಜ್ಯಕ್ಕೆ ಮಾತಾಡಿದ್ರೆ ನಾವು ಇಡೀ ರಾಷ್ಟ್ರಕ್ಕೆ ಮಾತಾಡ್ಬೋದು, ಯಾಕೆಂದ್ರೆ ಕೇಂದ್ರ ಸರ್ಕಾರ ಬಿಜೆಪಿ ಇರೋದು. ಆಯ್ತಾ, ದಿಸ್ ಇಸ್ ಟೋಟಲಿ ಅಬ್ಸರ್ಡ್ ಅಂಡ್ ರಿಡಿಕ್ಯುಲಸ್ ಅವ್ರು ಮಾತಾಡ್ತಾ ಇರೋದು. ಆಯ್ತಾ, ಯಾಕೆ ಅಂತಂದ್ರೆ ಆಮೇಲೆ ಇನ್ನ ಒಂದು ವಿಷಯ ಹೇಳಿದ್ರು, ಇವರು 2018ರಲ್ಲಿ ನಾವು ಬಂದಾಗ ಸಿದ್ದರಾಮಯ್ಯ ಸಾಲದ ರಾಮಯ್ಯ, ಸ್ಕ್ಯಾಮ್ ರಾಮಯ್ಯ ಒಂದ್ ನಮ್ಗೆ ಸಿಕ್ಕಾಪಟ್ಟೆ ಇಟ್ಟೋಗಿದ್ರು ತಲೆ ಮೇಲೆ. ನಾವ್ ಅದನ್ನ ಸರ್ಪ್ಲಸ್ ತಂದು 35,000 ಕೋಟಿಗೆ ನಾವು ತಗೊಂಡ್ಬಂದು ಇಟ್ಟಿದ್ವಿ. ಆಯ್ತಾ, ಅಂದ್ರೆ ಸರ್ಪ್ಲಸ್, ಯಾವ್ದು ಡೆಫಿಸಿಟ್ ಇರ್ಲಿಲ್ಲ. ಅಂಡ್ ಇವ್ರು ಹೇಳ್ತಾ ಇರೋ ಪ್ರಕಾರ ಇವ್ರು ತುಂಬಾ ಚೆನ್ನಾಗಿ ಆಡಳಿತ ನಡೆಸ್ತಾ ಇದ್ದಾರೆ. ಲೆಟ್ ಅಸ್ ಫರ್ಗೆಟ್ ಪಾಲಿಟಿಕ್ಸ್, ಗವರ್ನೆನ್ಸ್ ನೋಡೋಣ, ಯಾವ ರೀತಿ ಗವರ್ನೆನ್ಸ್ ಕೊಡ್ತಾ ಇದ್ದಾರೆ ಇವರು ಅಂತ ಅಂದ್ಬಿಟ್ಟು. ಆತರ ಇದ್ದಾಗ ಅತಿಥಿ ಉಪನ್ಯಾಸಕರು ಹೋರಾಟ ಮಾಡ್ತಾರೆ, ಆಶಾ ಕಾರ್ಯಕರ್ತೆಯರು ಹೋರಾಟ ಮಾಡ್ತಾರೆ. ಆಯ್ತಾ, ವೈದ್ಯರು ಮಾರ್ಚ್ 11ಕ್ಕೆ ಹೋರಾಟ ಇಟ್ಕೊಂಡಿದ್ದಾರೆ, ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮಹಿಳೆಯರ ಸುರಕ್ಷತೆ ಬಗ್ಗೆ ಒಂದು ಮಾತಿಲ್ಲ ಈ ಬಡ್ಜೆಟ್ ಅಲ್ಲಿ. ಯಾಕೆ ಅಂತಂದ್ರೆ ಮಹಿಳೆಯರ ಮೇಲೆ ಗ್ಯಾಂಗ್ ರೇಪ್ಗಳಾಗ್ತಾ ಇದೆ ಇಡೀ ರಾಜ್ಯದಲ್ಲಿ, ಸಣ್ಣ ಮಕ್ಕಳನ್ನ ಕೂಡ ಬಿಡ್ತಾ ಇಲ್ಲ. ಅದ್ರ ಬಗ್ಗೆ ಒಂದು ಕೂಡ ಮಾತಿಲ್ಲ ಈ ಬಡ್ಜೆಟ್ ಅಲ್ಲಿ. ಮೆಜರ್ ಏನ್ ತಗೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಜೆನ್ಜಿ ಇವತ್ತು ಈ ರಾಜ್ಯ ಸರ್ಕಾರದ ಮೇಲೆ ಛೀಮಾರಿ ಹಾಕಿ ತಿರುಗಿ ಬಿದ್ದಿದೆ. ಇವತ್ತು ನಾವು ನೋಡಿದೀವಿ ಯಾವ ರೀತಿ ಯುವಕರು ಇವರು ವಿರುದ್ಧ ಇದ್ದಾರೆ ಅಂತಂದ್ಬಿಟ್ಟು 36 ವಿವಿಧ ರೀತಿಗಳ ತೆರಿಗೆಗಳನ್ನ ಕರ್ನಾಟಕದ ಜನತೆಯ ಮೇಲೆ ಹಾಕಿರುವಂತದ್ದು ಸಿದ್ದರಾಮಯ್ಯನವರ ಸರ್ಕಾರದ ಗ್ರೇಟ್ನೆಸ್ ಇದು. ಆಯ್ತಾ, ಮತ್ತೆ KSRTC MD ಯಾರಿದ್ದಾರೆ ಅಕ್ರಮ್ ಪಾಷಾ ಅವರು ಆಲ್ರೆಡಿ ಲೆಟರ್ ಬರೆದಿದ್ದಾರೆ ಸಿದ್ದರಾಮಯ್ಯನವರಿಗೆ, 5,313 ಕೋಟಿ ಬಿಡುಗಡೆ ಮಾಡ್ಲೇಬೇಕು ಅನ್ನೋದು. ಒಂದ್ ನಿಮಿಷ ಮೇಡಮ್, ನಾ ಹೇಳ್ಬಿಡ್ತೀನಿ. ಮತ್ತೆ 8 ಲಕ್ಷ ಮೀರಿ ಇವಾಗ ಸಾಲ ಮಾಡಿರೋ ಅಂತದ್ದು ಟೋಟಲ್ ನೋಡ್ತಾ ಇದ್ರೆ 5 ತಿಂಗಳಿಂದ 34,000 SCP TSP ಹಣ ಬಂದಿಲ್ಲ. ಆಯ್ತಾ, ಸಾರಿ ಅದಲ್ಲ, 34,000 ಕೋಟಿ ರೂಪಾಯಿ ಅತಿಥಿ ಉಪನ್ಯಾಸಕರ ಅವರ ಗೌರವಧನ ಬಂದಿಲ್ಲ. ಬೆಸ್ಕಾಂಗಳಲ್ಲಿ 10,000 ಕೋಟಿ ರೂಪಾಯಿ ನಷ್ಟದಲ್ಲಿದೆ ಬೆಸ್ಕಾಂಗಳೆಲ್ಲಾನು. ಇವತ್ತು 8 ತಿಂಗಳುಗಳ ಅಂದಾಜು ಮಾಡಿರುವಂತದ್ದು ಗೃಹಲಕ್ಷ್ಮಿಯ ಹಣ ಬಂದಿಲ್ಲ. ಗೃಹಲಕ್ಷ್ಮಿಯರಿಗೆ ಗುತ್ತಿಗೆದಾರ ಹೋರಾಟ ಮಾಡಿ ನೇರ 65% ಅಂತ ಹೇಳ್ತಾ ಇದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ನಡೆದಿರುವ
ಅಲ್ಪಸಂಖ್ಯಾತರ ಓಲೈಕೆ ಮಾಡುತ್ತೆ ಸರ್ಕಾರ ಅಂತ. ಖಂಡಿತ ನಾವು ನೋಡ್ತಾ ಇದೀವಿ ಬಟ್ ಇವತ್ತು. ಈಗ ಹಿಂದೂಗಳಿಗೋಸ್ಕರನು ಸಹಿತ ಈಗ ಯಾತ್ರಿಗಳಿಗೆ ಅಲ್ಲಿ ನಿರ್ಮಾಣ ಮಾಡಿಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಡಮ್ ಅಲ್ಲಿ ಎಲ್ಲರಿಗೂ ಸಹಾಯ ಮಾಡಿ ಮಾಡ್ಕೊಟ್ಟಿದೆ. ಬಿಜೆಪಿ ಹೇಳೋದೇ ಇದು, ಎಲ್ಲರನ್ನೂ ಮಾಡಿ. ಬರೀ ಹೆಸರಿಗೆ ಇವರು ಏನೋ ರಘು ದೊಡ್ಡೇರಿ ಅವ್ರದ್ದೊಂದು ಪಂಚ್ ಲೈನ್ ಇದೆ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ. ಅದು ಏನು ಮಾಡಬೇಕು ಅಂತ ಅಟ್ಲೀಸ್ಟ್ ಇವ್ರು ಹೇಳಿ ಸಿದ್ದರಾಮಯ್ಯನವ್ರ ಕಿವಿಗೆ ಒಂಚೂರು ಬಿದ್ದಿದೆಯೇನೋ, ಆಯ್ತಾ, ಏನೋ ಒಂಚೂರು ಮಾಡ್ಲಿ, ನಾವು ಅದನ್ನ ಸ್ವಾಗತಿಸ್ತೇವೆ ಆಸ್ ಅ ಅಪೋಸಿಷನ್ ಪಾರ್ಟಿ. ಬಟ್ ಎಲ್ಲರಿಗೂ ಮಾಡಿ. ಇವಾಗ ಹೆಂಗೆ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿಜಿ ಅವರು ಒಂದು ಯೋಜನೆ ಜಾರಿಗೆ ತಂದ್ರು ಅಂತಂದ್ರೆ ಇಡೀ ದೇಶದ 140 ಕೋಟಿಗೂ ತರ್ತಾರೆ ಅಂತಂದ್ರೆ, ಅದೇ ರೀತಿ ರಾಜ್ಯದಲ್ಲಿ ನೀವು ಎಲ್ರಿಗೂ ತಗೊಂಬನ್ನಿ. ಇಷ್ಟು ವರ್ಷ ನೀವು ಈಗಲೂ ಮಾಡ್ತಾ ಇರೋದು ಇವತ್ತಿನ ಬಜೆಟ್ ಅಲ್ಲಿ ನಾವು ನೋಡಿದ್ವಿ ಅಂದ್ರೆ ಅಲ್ಪಸಂಖ್ಯಾತರಿಗೆ ಎಸ್ಪೆಷಲಿ ವಕ್ಫ್ಗೆ ಎಷ್ಟು ಕೊಟ್ಟಿದ್ದಾರೆ, ಏನೇನು ಅನುದಾನ ಕೊಟ್ಟಿದ್ದಾರೆ, ಏನ್ ಮಾಡಕ್ ಹೊರಟಿದ್ದಾರೆ ಈ ರಾಜ್ಯನ ಅನ್ನೋದು ಕೂಡ ನಾವು ನೋಡ್ಬೇಕಾಗತ್ತೆ. ಇದು ಭಯ ಹುಟ್ಟಿಸುವಂತ ಬಜೆಟ್ ಕೂಡ ಆಗಿದೆ. ಯಾಕೆ ಅಂತಂದ್ರೆ ಒಂದು ತುಷ್ಟೀಕರಣದ ರಾಜಕಾರಣದ ಪರಾಕಾಷ್ಠೆ ನೋಡ್ತಾ ಇದೀವಿ. ಅದರ ಮಧ್ಯದಲ್ಲಿ ಏನೋ ಇದು ಹಿಂದೂ ದೇವಾಲಯಗಳು ಅದಕ್ಕೆ ಸಬ್ಸಿಡಿ ಅದು ಇದು ಘೋಷಣೆ ಮಾಡಿದ್ದಾರೆ. ಮಾಡ್ಲಿ, ನಾವು ಇದನ್ನ ಸ್ವಾಗತಿಸ್ತೇವೆ. ಆದ್ರೆ ತಲುಪಲೇಬೇಕು. ಇಲ್ಲ ಅಂತಂದ್ರೆ ಬಿಜೆಪಿ ಈ ರಾಜ್ಯದ ಜನ